ಜನದ ಆರೋಗ್ಯದ ಸಂಪತ್ತು ಅನ್ನೋ ರೀತಿಯಲ್ಲಿ ನೀವು ಇವತ್ತು ಪ್ರಾಡಕ್ಟ್ನು ಮಾರ್ಕೆಟಿಗೆ ಪರಿಚಯ ಮಾಡಿದ್ದೀರಿ ಸರ್. ನಿಮ್ಮಲ್ಲಿ ಎಷ್ಟು ಉತ್ಪನ್ನಗಳಿದೆ ಸರ್? ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿರಿ ಮಿಲೆಟ್ ಉತ್ಪನ್ನಗಳು. ಧರ್ಮಸ್ಥಳ ಧರ್ಮಾಧಿಕಾರಿಗಳು ಹಾಗೂ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರು ಒಂದು ವಿಷಮುಕ್ತ ಆಹಾರವನ್ನು ಸಮಾಜಕ್ಕೆ ಕೊಡಬೇಕು. ರೈತರು ವಿಷಮುಕ್ತ ಆಹಾರವನ್ನು ಬೆಳಿಬೇಕು, ಮುಂದಿನ ಪೀಳಿಗೆಗೆ ಈ ಭೂಮಿಯನ್ನು ವರ್ಗಾಯಿಸಬೇಕು ಹಾಗೂ ಕಡಿಮೆ ನೀರಿನ ಕೃಷಿ ಪದ್ಧತಿಯನ್ನು ಅನುಸರಿಸಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಈ ಒಂದು ಸಿರಿಧಾನ್ಯ ಕಾರ್ಯಕ್ರಮವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಮುಖ್ಯವಾಗಿ ನಾವು ರೈತ ಉತ್ಪಾದಕ ಕಂಪನಿಗಳನ್ನು ಮಾಡಿದ್ವಿ. 3 ರೈತ ಉತ್ಪಾದಕ ಕಂಪನಿಯಲ್ಲಿ ರೈತರನ್ನು ಷೇರುದಾರರನ್ನಾಗಿ ಮಾಡಿ ರೈತರಲ್ಲಿ ಸಿರಿಧಾನ್ಯದ ಅರಿವನ್ನು ಮೂಡಿಸಿ, ರೈತರಿಗೆ ಅರಿವು ಇದೆ ಆದರೆ ಅದನ್ನು ಮರೆತು ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಈಗ ರಾಸಾಯನಿಕ ಹಾಗೂ ಕೆಮಿಕಲ್ ಯುಕ್ತವಾದಂಥ ಬೆಳೆಗೆ ಒಪ್ಪಿಕೊಂಡಿದ್ದಾರೆ. ಆದರೆ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ಮನುಷ್ಯನ ಆರೋಗ್ಯದ ದೃಷ್ಟಿಯಲ್ಲಿ, ಮುಂದಿನ ಆರೋಗ್ಯಯುತವಾದಂಥ ಸಮಾಜದ ದೃಷ್ಟಿಯಲ್ಲಿ ರೈತರು ವಿಷಮುಕ್ತ ಆಹಾರವನ್ನು ಬೆಳೆಯುವುದು ಅನಿವಾರ್ಯವಾಗಿದೆ. ಈ ನಿಟ್ಟಿನಲ್ಲಿ ರೈತರ ಪರಿವರ್ತನೆ ಆಗ್ತಿದೆ. ರೈತರು ಭಾಳಷ್ಟು ಮಂದಿ ಸಿರಿಧಾನ್ಯವನ್ನು ಬೆಳೀಲಿಕ್ಕೆ ಮುಂದೆ ಬಂದಿದ್ದಾರೆ. ಕೆಮಿಕಲ್ ಯುಕ್ತವಾದಂಥ ಸಿರಿಧಾನ್ಯ ಬೆಳೀತಾರೆ. ಯಾಕಂತ ಹೇಳಿದರೆ ಸಿರಿಧಾನ್ಯಕ್ಕೆ ಕೆಮಿಕಲ್ ಬೇಡ, ಕೀಟನಾಶಕಗಳನ್ನು ಬಳಕೆ ಮಾಡುವಂಥ ಅಗತ್ಯತೆಗಳು ಇರುವುದಿಲ್ಲ. ಹಾಗಾಗಿ ವಿಷಮುಕ್ತ ಆಹಾರ ಸಿರಿಧಾನ್ಯ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪೂಜ್ಯರು ರಾಯಪುರದಲ್ಲಿ ನಮಗೆ ಒಂದು ಅದ್ಭುತವಾದಂಥ ಮಾದರಿಯಾದಂಥ ಒಂದು ಸಿರಿಧಾನ್ಯ ಸಂಸ್ಕರಣಾ ಘಟಕವನ್ನು ಕೊಟ್ಟಿದ್ದಾರೆ. ಈ ಸಿರಿಧಾನ್ಯ ಸಂಸ್ಕರಣಾ ಘಟಕದಲ್ಲಿ ಅನ್ಪಾಲಿಶ್ಡ್ ಸಿರಿಧಾನ್ಯವನ್ನು ಮಾಡ್ತೀವಿ. ವಿಶೇಷವಾಗಿ ಪಾಲಿಶ್ ಮಾಡಿದಂಥ ಏನು ಸಿರಿಧಾನ್ಯ ಇದೆಯೋ ಅದು ಆರೋಗ್ಯಕ್ಕೆ ಅಷ್ಟೇನು ಒಳ್ಳೆಯದಲ್ಲ. ಆರೋಗ್ಯಕ್ಕೆ ಒಳ್ಳೆಯದಾದಂಥ ಅನ್ಪಾಲಿಶ್ಡ್ ಸಿರಿಧಾನ್ಯವನ್ನು ಮಾಡ್ತೀವಿ. ಸಿರಿಧಾನ್ಯದಿಂದ ವ್ಯಾಲ್ಯೂಯೇಟೆಡ್ ಉತ್ಪನ್ನಗಳನ್ನು ಮಾಡಿದ್ವಿ, ಬೇಕರಿ ಉತ್ಪನ್ನಗಳನ್ನು ಮಾಡಿದ್ವಿ. ಸಿರಿಗ್ರಾಮೋದ್ಯೋಗ ಸಂಸ್ಥೆಯ ಮಾರ್ಕೆಟಿಂಗ್ ಚಾನೆಲ್ನಲ್ಲಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಇದನ್ನು ಸಿರಿಧಾನ್ಯವನ್ನು ಪ್ರಸಾರ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಮುಖ್ಯವಾಗಿ ಜನರಿಗೆ ಸಿರಿಧಾನ್ಯದ ಅರಿವು ಬೇಕು, ಸಿರಿಧಾನ್ಯದ ಜಾಗೃತಿ ಬೇಕು. ಸಿರಿಧಾನ್ಯವು ಅನ್ನದ ಬಟ್ಟಲಿಗೆ ಬಂದಾಗ ಆರೋಗ್ಯಯುತವಾದಂಥ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳುತ್ತೆ ಈ ಸಂದರ್ಭ ಹೇಳಿಕೆ ನಾನು ಇಚ್ಛಿಸ್ತೇನೆ. ಪ್ರೈಸ್ ಏನಿದೆ ಸರ್? ಪ್ರೈಸು ರೀಸನಬಲ್ ಆಗಿದೆ? ಪ್ರೈಸ್ ಎಲ್ಲವೂ ಕೂಡ ರೀಸನಬಲ್ ಆಗಿದೆ. ಮುಖ್ಯವಾಗಿ ಸಿರಿಧಾನ್ಯ ಅಂತ ಹೇಳಿದ್ರೆ ಕಾಸ್ಟ್ಲಿ ಅಂತ ಇದೆ, ಸಿರಿಧಾನ್ಯ ಅಂತ ಹೇಳಿದ್ರೆ ರುಚಿ ಇಲ್ಲ ಅಂತ ಇದೆ. ನಿಜವಾಗಿ ಸಿರಿಧಾನ್ಯ ರುಚಿ ಇದೆ. ಅಡುಗೆ ಮಾಡಲಿಕ್ಕೆ ಗೊತ್ತಿದ್ದವರಿಗೆ ಸಿರಿಧಾನ್ಯ ರುಚಿ ಇದೆ. ಮತ್ತು ಸಿರಿಧಾನ್ಯದ ಉತ್ಪನ್ನಗಳು ಹೈ ಫೈಬರ್ ಇರುವುದರಿಂದ ನಾವು ಅಕ್ಕಿಯಾಗಿ ಹೆಚ್ಚು ತಿನ್ನಬೇಕಾಗಿಲ್ಲ. 1/3 ಭಾಗ ಅಂದರೆ 35ರಿಂದ 40 ಗ್ರಾಮ್ ಮಾತ್ರ ಸಿರಿಧಾನ್ಯದ ಅಕ್ಕಿ ಬಳಕೆ ಮಾಡಿದರೆ ಸಾಕಾಗ್ತದೆ. ಹಾಗಾಗಿ ಸಿರಿಧಾನ್ಯದ ಆಹಾರ ಏನಿದೆ ಕಾಸ್ಟ್ಲಿ ಕೂಡ ಅಲ್ಲ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಿಕೆ. ನಿಮ್ಮ ಹೆಸರು ಸರ್? ದಿನೇಶ್ ಎಂ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿರಿಧಾನ್ಯ ನಿರ್ದೇಶಕನಾಗಿ.